ಅಮಾವಾಸ್ಯೆಯ ರಾತ್ರಿ ಬೇವಿನ ಮರದ ಕೆಳಗೆ ನಾಣ್ಯವನ್ನು ಹೂತು ಇಟ್ಟರೆ ಹಣದ ಕೊರತೆ ಎಂದಿಗೂ ಬರುವುದಿಲ್ಲ. ಬೇವಿನ ಎಲೆ, ಹಾಲು ಮತ್ತು ಹೂಗಳಿಂದ ಪೂಜೆ ಮಾಡಿ ಒಂದು ಬೆಳ್ಳಿ ನಾಣ್ಯ ಹೂತು ಇಟ್ಟರೆ ಲಕ್ಷ್ಮಿ ಕಟಾಕ್ಷ ಸಿಗುತ್ತದೆ. ಅಮಾವಾಸ್ಯೆಯ ರಾತ್ರಿ 12 ಗಂಟೆಗೆ ಬೇವಿನ ಮರದ ಕೆಳಗೆ ಅಕ್ಕಿ, ತುಳಸಿ ಎಲೆ ಮತ್ತು ನಾಣ್ಯವನ್ನು ಇಟ್ಟರೆ ಸಂಪತ್ತು ಬೆಳೆಯುತ್ತದೆ. ಬೇವಿನ ಮರದ ಬೇರು ಬಳಿ ಹಳದಿ ಅರಿಶಿನ ಹೂತು ಇಟ್ಟರೆ ಸೌಭಾಗ್ಯ ಬೆಳೆಯುತ್ತದೆ. ಅಮಾವಾಸ್ಯೆಯ ದಿನ ಎಣ್ಣೆ ದೀಪ ಹಚ್ಚಿ ಬೇವಿನ ಮರದ ಕೆಳಗೆ ಒಂದು ತಾಮ್ರದ ನಾಣ್ಯವನ್ನು ಹೂತು ಇಟ್ಟರೆ ಲಕ್ಷ್ಮಿ ನಿತ್ಯ ವಾಸ ಮಾಡುತ್ತಾಳೆ. ಬೇವಿನ ಮರದ ಕೆಳಗೆ ಹೂತು ಇಡುವ ವಸ್ತುಗಳು ಶುದ್ಧ ಮನಸ್ಸಿನಿಂದ ಇರಬೇಕು, ಆಗ ಫಲ ಸಿಗುತ್ತದೆ. ಹಾಲಿನಿಂದ ಬೇವಿನ ಮರಕ್ಕೆ ಅಭಿಷೇಕ ಮಾಡಿ ನಾಣ್ಯ ಇಟ್ಟರೆ ಧನ ಸಿಗುತ್ತದೆ ಎಂದು ನಂಬಿಕೆ ಇದೆ. ಅಮಾವಾಸ್ಯೆಯ ದಿನ ಬೇವಿನ ಮರದ ಕೆಳಗೆ ಹಾಲು, ಹೂವು ಮತ್ತು ಬೆಳ್ಳಿ ಹೂತು ಇಟ್ಟರೆ ಕೋಟ್ಯಾಧಿಪತಿಯಾಗುತ್ತಾರೆ. ಕಪ್ಪು ಬಟ್ಟೆಯಲ್ಲಿ ನಾಣ್ಯವನ್ನು ಹೂತು ಇಡುವುದರಿಂದ ದುಷ್ಟಶಕ್ತಿಗಳು ದೂರವಾಗುತ್ತದೆ. ಅಮಾವಾಸ್ಯೆಯ ರಾತ್ರಿ ಬೇವಿನ ಮರದ ಸುತ್ತ 3 ಸುತ್ತು ಹಾಕಿ ಪ್ರಾರ್ಥನೆ ಮಾಡಿದರೆ ಹಣದ ಭಾಗ್ಯ ಬರುತ್ತದೆ. ಬೇವಿನ ಮರದ ಕೆಳಗೆ ಹೂತು ಇಡುವ ಮೊದಲು ಲಕ್ಷ್ಮೀ ದೇವಿಯ ನಾಮ ಜಪ ಮಾಡಬೇಕು. ಬೇವಿನ ಮರದ ಕೆಳಗೆ ನಾಣ್ಯವನ್ನು ಹೂತು ಇಟ್ಟರೆ ಅಜ್ಞಾತವಾದ ಭಾಗ್ಯ ಬಾಗಿಲು ತೆರೆಯುತ್ತದೆ. ಅಮಾವಾಸ್ಯೆಯ ದಿನ ಬೇವಿನ ಎಲೆಗಳಲ್ಲಿ ಹಾಲು ಸುರಿದು ಹೂತು ಇಡುವುದು ಶ್ರೇಯಸ್ಕರ. ಬೇವಿನ ಮರದ ಕೆಳಗೆ ಹಳದಿ ಬಟ್ಟೆಯಲ್ಲಿ ಹೂವಿನ ತೊಟ್ಟು ಹೂತು ಇಟ್ಟರೆ ಧನಾಗಮನ. ಅಮಾವಾಸ್ಯೆಯ ರಾತ್ರಿ ಯಾರಿಗೂ ಹೇಳದೆ ಹೂತು ಇಟ್ಟರೆ ಅದರ ಫಲ ಹೆಚ್ಚಾಗುತ್ತದೆ. ಬೇವಿನ ಮರದ ಕೆಳಗೆ ಒಂದು ನಿಂಬೆ ಮತ್ತು ನಾಣ್ಯವನ್ನು ಹೂತು ಇಡುವುದು ಧನದ ಶಕುನ. ಬೇವಿನ ಮರದ ಕೆಳಗೆ ದೀಪ ಹಚ್ಚಿ ನಂತರ ಹೂತು ಇಟ್ಟರೆ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ. ಹೂತು ಇಡುವಾಗ ಓಂ ಶ್ರೀಂ ಹೀಂ ಕ್ರೀಂ ಮಹಾಲಕ್ಷ್ಮಿಯೇ ನಮಃ ಎಂದು ಜಪಿಸಬೇಕು. ಬೇವಿನ ಮರದ ಕೆಳಗೆ ತುಳಸಿ ಎಲೆ, ಅಕ್ಕಿ, ನಾಣ್ಯ ಹೂತು ಇಟ್ಟರೆ ಹಣದ ತೊಂದರೆ ಹೋಗುತ್ತದೆ. ಅಮಾವಾಸ್ಯೆಯ ದಿನ ರಾತ್ರಿ ಶುದ್ಧ ಹೃದಯದಿಂದ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ. ಬೇವಿನ ಮರದ ಕೆಳಗೆ ಬಂಗಾರದ ಬಣ್ಣದ ಬಟ್ಟೆಯಲ್ಲಿ ನಾಣ್ಯವನ್ನು ಹೂತು ಇಟ್ಟರೆ ಕೋಟ್ಯಾಧಿಪತಿಯಾಗುತ್ತಾರೆ. ಹೂತು ಇಡುವ ವಸ್ತುಗಳಲ್ಲಿ ಕಪ್ಪು ಮೆಣಸು ಇರಬಾರದು, ಅದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಮಾವಾಸ್ಯೆಯ ದಿನ ಬೇವಿನ ಮರದ ಕೆಳಗೆ ಹೂತು ಇಡುವಾಗ ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು. ಬೇವಿನ ಮರದ ಕೆಳಗೆ ಹೂತು ಇಟ್ಟ ನಾಣ್ಯವನ್ನು ಯಾರು ತೆಗೆದರೆ ಅದಕ್ಕೆ ದೋಷ. ಬೇವಿನ ಮರದ ಕೆಳಗೆ ಕಬ್ಬಿಣದ ವಸ್ತು ಹೂತು ಇಟ್ಟರೆ ಸೌಭಾಗ್ಯ ಬರುತ್ತದೆ. ಅಮಾವಾಸ್ಯೆಯ ರಾತ್ರಿ ಬೇವಿನ ಮರದ ಕೆಳಗೆ ಹಳದಿ ಹೂ, ಅಕ್ಕಿ, ನಾಣ್ಯವನ್ನು ಹೂತು ಇಟ್ಟರೆ ಹಣ ಹರಿದು ಬರುತ್ತದೆ. ಬೇವಿನ ಮರದ ಬೇರು ಭಾಗದಲ್ಲಿ ಹೂತು ಇಡುವುದರಿಂದ ಭೂದೇವಿಯ ಆಶೀರ್ವಾದ ಸಿಗುತ್ತದೆ. ಹೂತು ಇಡುವಾಗ ದೀಪದ ಬೆಳಕಿನಲ್ಲಿ ಮಾಡಬೇಕು.